ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಕಥೆಯ ಸಂಪೂರ್ಣ ಸಾರಾಂಶ ಇಲ್ಲಿದೆ. ಇದನ್ನು ಕೇಳಲು ಸುಲಭವಾಗುವಂತೆ ಮತ್ತು ಪ್ರಮುಖ ಘಟನೆಗಳನ್ನು ಒಳಗೊಳ್ಳುವಂತೆ ಸರಳ ಕನ್ನಡದಲ್ಲಿ ಸಿದ್ಧಪಡಿಸಲಾಗಿದೆ. ಹ್ಯಾಮ್ಲೆಟ್ ಕಥೆಯ ಸಾರಾಂಶ. ಹ್ಯಾಮ್ಲೆಟ್ ಸಮರಿ. ಪೀಠಿಕೆ. ಡೆನ್ಮಾರ್ಕ್ನ ರಾಜಕುಮಾರ ಹ್ಯಾಮ್ಲೆಟ್ ತನ್ನ ತಂದೆಯ ರಾಜನ ಸಾವಿನಿಂದ ತೀವ್ರ ದುಃಖದಲ್ಲಿರುತ್ತಾನೆ. ಆದರೆ ಅವನ ತಂದೆ ತೀರಿಕೊಂಡ ಕೆಲವೇ ದಿನಗಳಲ್ಲಿ ಅವನ ಚಿಕ್ಕಪ್ಪ ಕ್ಲಾಡಿಯಸ್ ಹ್ಯಾಮ್ಲೆಟ್ನ ತಾಯಿ ಗರ್ಟ್ರೂಡ್ಲನ್ನು ಮದುವೆಯಾಗಿ ರಾಜನಾಗುತ್ತಾನೆ. ಇದು ಹ್ಯಾಮ್ಲೆಟ್ಗೆ ತುಂಬಾ ನೋವು ಮತ್ತು ಅನುಮಾನ ತರುತ್ತದೆ. ಪ್ರಮುಖ ಘಟನೆಗಳು. ಪ್ರೇತದ ಭೇಟಿ. ಒಂದು ರಾತ್ರಿ ಹ್ಯಾಮ್ಲೆಟ್ಗೆ ಅವನ ತಂದೆಯ ಆತ್ಮ ಗೋಸ್ಟ್ ಕಾಣಿಸಿಕೊಳ್ಳುತ್ತದೆ. ಆ ಪ್ರೇತವು, ನಾನು ನೈಸರ್ಗಿಕವಾಗಿ ಸತ್ತಿಲ್ಲ, ನಿನ್ನ ಚಿಕ್ಕಪ್ಪ ಕ್ಲಾಡಿಯಸ್ ನನ್ನ ಕಿವಿಗೆ ವಿಷ ಹಾಕಿ ಕೊಂದಿದ್ದಾನೆ, ನೀನು ನನ್ನ ಸಾವಿಗೆ ಸೇಡು ತೀರಿಸಿಕೋ ಎಂದು ಹೇಳುತ್ತದೆ. ಹ್ಯಾಮ್ಲೆಟ್ನ ಗೊಂದಲ. ತಂದೆಯ ಮಾತನ್ನು ನಂಬಬೇಕೋ ಬೇಡವೋ ಎಂಬ ಗೊಂದಲ ಹ್ಯಾಮ್ಲೆಟ್ಗೆ ಕಾಡುತ್ತದೆ. ಸತ್ಯವನ್ನು ತಿಳಿಯಲು ಅವನು ಹುಚ್ಚನಂತೆ ನಟಿಸಲು ಪ್ರಾರಂಭಿಸುತ್ತಾನೆ. ಇದೇ ಸಮಯದಲ್ಲಿ ಅವನು ಪ್ರಸಿದ್ಧವಾದ ಟು ಬಿ ಆರ್ ನಾಟ್ ಟು ಬಿ, ಬದುಕಿರಬೇಕೋ ಅಥವಾ ಬೇಡವೋ ಎಂಬ ಜೀವನದ ಜಿಗುಪ್ಸೆಯ ಬಗ್ಗೆ ಯೋಚಿಸುತ್ತಾನೆ. ನಾಟಕದ ಪರೀಕ್ಷೆ. ಕ್ಲಾಡಿಯಸ್ ತಪ್ಪಿತಸ್ಥನೆ ಎಂದು ಪರೀಕ್ಷಿಸಲು ಹ್ಯಾಮ್ಲೆಟ್ ಅರಮನೆಯಲ್ಲಿ ಒಂದು ನಾಟಕವನ್ನು ಏರ್ಪಡಿಸುತ್ತಾನೆ. ಪ್ರೇತ ಹೇಳಿದಂತೆಯೇ ರಾಜನನ್ನು ಕೊಲ್ಲುವ ದೃಶ್ಯ ಆ ನಾಟಕದಲ್ಲಿರುತ್ತದೆ. ಅದನ್ನು ನೋಡಿದ ಕ್ಲಾಡಿಯಸ್ ಗಾಬರಿಯಿಂದ ಅಲ್ಲಿಂದ ಓಡಿ ಹೋಗುತ್ತಾನೆ. ಇದರಿಂದ ಹ್ಯಾಮ್ಲೆಟ್ಗೆ ಕ್ಲಾಡಿಯಸ್ನೇ ಕೊಲೆಗಾರ ಎಂದು ಖಾತ್ರಿಯಾಗುತ್ತದೆ. ತಪ್ಪು ಕೊಲೆ. ಹ್ಯಾಮ್ಲೆಟ್ ತನ್ನ ತಾಯಿಯ ಜೊತೆ ವಾದ ಮಾಡುತ್ತಿರುವಾಗ ಪರದೆಯ ಹಿಂದೆ ಯಾರೋ ಅಡಗಿರುವುದನ್ನು ಕಂಡು ಕ್ಲಾಡಿಯಸ್ ಇರಬಹುದೆಂದು ಭಾವಿಸಿ ಕತ್ತಿಯಿಂದ ಚುಚ್ಚುತ್ತಾನೆ. ಆದರೆ ಅಲ್ಲಿ ಸತ್ತಿದ್ದು ಮಂತ್ರಿ ಪೊಲೋನಿಯಸ್. ಇದು ಹ್ಯಾಮ್ಲೆಟ್ನ ಪ್ರಿಯತಮೆ ಒಫೀಲಿಯಾಳ ತಂದೆಯಾಗಿರುತ್ತಾನೆ. ಈ ದುಃಖ ತಾಳಲಾರದೆ ಒಫೀಲಿಯಾ ಹುಚ್ಚಿಯಾಗಿ ಕೆರೆಯಲ್ಲಿ ಬಿದ್ದು ಸಾಯುತ್ತಾಳೆ. ದುರಂತ ಅಂತ್ಯ. ದ ಟ್ರಾಜೆಡಿ. ಪೊಲೋನಿಯಸ್ನ ಮಗ ಲೇಯಟಿಸ್ ತನ್ನ ತಂದೆ ಮತ್ತು ತಂಗಿಯ ಸಾವಿಗೆ ಹ್ಯಾಮ್ಲೆಟ್ ಕಾರಣನೆಂದು ಭಾವಿಸಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗುತ್ತಾನೆ. ಕ್ಲಾಡಿಯಸ್ ಇದರ ಲಾಭ ಪಡೆದು ಒಂದು ಸಂಚು ರೂಪಿಸುತ್ತಾನೆ. ಲೇಯಟಿಸ್ನ ಕತ್ತಿಗೆ ವಿಷ ಸವರಲಾಗಿರುತ್ತದೆ. ಹ್ಯಾಮ್ಲೆಟ್ ಕುಡಿಯುವ ಪಾನೀಯದಲ್ಲೂ ವಿಷ ಬೆರೆಸಲಾಗಿರುತ್ತದೆ. ಪಂದ್ಯದ ವೇಳೆ ಹ್ಯಾಮ್ಲೆಟ್ನ ತಾಯಿ ಗರ್ಟ್ರೂಡ್ ತಿಳಿಯದೆ ವಿಷದ ಪಾನೀಯ ಕುಡಿದು ಸಾಯುತ್ತಾಳೆ. ಯುದ್ಧದಲ್ಲಿ ಹ್ಯಾಮ್ಲೆಟ್ ಮತ್ತು ಲೇಯಟಿಸ್ ಇಬ್ಬರಿಗೂ ವಿಷದ ಕತ್ತಿಯಿಂದ ಗಾಯವಾಗುತ್ತದೆ. ಸಾಯುವ ಮುನ್ನ ಲೇಯಟಿಸ್ ಸತ್ಯವನ್ನು ಹೇಳುತ್ತಾನೆ. ಕೋಪಗೊಂಡ ಹ್ಯಾಮ್ಲೆಟ್ ಅಂತಿಮವಾಗಿ ಕ್ಲಾಡಿಯಸ್ನನ್ನು ಕೊಂದ ಬಳಿಕ ತಾನು ಪ್ರಾಣ ಬಿಡುತ್ತಾನೆ. ಸಂದೇಶ. ಸೇಡು ಮತ್ತು ವಿಳಂಬ ಧೋರಣೆ ಹೇಗೆ ಒಂದು ಇಡೀ ಕುಟುಂಬವನ್ನು ಮತ್ತು ಸಾಮ್ರಾಜ್ಯವನ್ನು ನಾಶಪಡಿಸುತ್ತದೆ ಎಂಬುದನ್ನು ಈ ಕಥೆ ತೋರಿಸುತ್ತದೆ. ನಿಮಗೆ ಈ ಸಾರಾಂಶದ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕೇ? ಅಥವಾ ಹ್ಯಾಮ್ಲೆಟ್ನ ಪ್ರಸಿದ್ಧ ಸಂಭಾಷಣೆಗಳನ್ನು ಕೋಟ್ಸ್ ಕನ್ನಡದಲ್ಲಿ ತಿಳಿಸಿಕೊಡಬೇಕೇ? ಹಾಗಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಪ್ರಯತ್ನ ಇಷ್ಟವಾದರೆ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳು ಬರಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಿಮಗೆ ಶೇಕ್ಸ್ಪಿಯರ್ನ ಬೇರೆ ಯಾವುದಾದರೂ ನಾಟಕದ, ಉದಾಹರಣೆಗೆ ಮ್ಯಾಕ್ಬೆತ್ ಅಥವಾ ರೋಮಿಯೋ ಜೂಲಿಯೆಟ್ ಸಾರಾಂಶ ಇದೇ ರೀತಿ ಬೇಕಾಗಿದೆಯೇ?